ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಶ್ಚಿಕ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲಂಬಿಸೋಣ. ಜೂನ್ ತಿಂಗಳು ವೃಶ್ಚಿಕ ರಾಶಿಗೆ ಸ್ವಲ್ಪ ಎಚ್ಚರಿಕೆಯ ಒಂದು ತಿಂಗಳಾಗಿರುತ್ತೆ. ಇಲ್ಲಿ ಗ್ರಹಗಳ ಬೆಂಬಲ ನಿಮಗೆ ಏನೇನು ಇರೋದಿಲ್ಲ. ಕೇವಲ ಚಂದ್ರನ ಅನುಕೂಲ, ಮಧ್ಯೆ ಸ್ವಲ್ಪ ಬುಧನ ಅನುಕೂಲ ಹಾಗೂ ಸ್ವಲ್ಪ ಕೇತುವಿನ ಬೆಂಬಲ. ಹಾಗಾಗಿ ಈ 3 ಗ್ರಹಗಳನ್ನು ಹೊರತುಪಡಿಸಿ ಇತರ 6 ಗ್ರಹಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರೋದಿಲ್ಲ. ಅದರಲ್ಲೂ ಬುಧನ ಅನುಕೂಲ ನಿಮಗೆ ಆರಂಭದಲ್ಲಿ ಇರೋದಿಲ್ಲ. 6ರಿಂದ ನಿಮಗೆ 22ರವರೆಗೆ, ಜೂನ್ 6ರಿಂದ 22ರವರೆಗೆ ಅಷ್ಟೇ ಬುಧನ ಅನುಕೂಲವಾಗಿರ್ತಾನೆ. ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಮಧ್ಯೆ 2 ದಿನ 3 ದಿನಗಳಿಗೆ ಒಮ್ಮೆ ಕೆಲವೊಮ್ಮೆ ಅಲ್ಲಿ ಚಂದ್ರನ ಬೆಂಬಲ ಮಧ್ಯೆ ಸಿಗುವಂಥ ಅವಕಾಶ ಇರುತ್ತೆ. ಅಲ್ಲದೆ ಕೇತುವಿನ ಬೆಂಬಲ ತಿಂಗಳು ಪೂರ್ತಿ ನಿಮಗೆ ಸಿಗುವಂಥದ್ದಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ವಿರುದ್ಧವಾದ ಗ್ರಹಗಳ ಒಂದು ಅಡ್ಡ ಪರಿಣಾಮಗಳನ್ನು ಎದುರಿಸುವಂಥ ಒಂದು ಈ ಸಾಮರ್ಥ್ಯ ಈ ತಿಂಗಳಲ್ಲಿ ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ವೈಯಕ್ತಿಕವಾದ ಒಂದು ವಿವಾದಗಳು ನಿಮ್ಮ ಸುತ್ತ ಈಗ ಹೆಚ್ಚಾಗ್ಬೋದು. ಅಲ್ಲಿ ರವಿ ಅಥವಾ ಸೂರ್ಯ ಭಗವಂತರು ನಿಮಗೆ ವಿರುದ್ಧವಾಗಿದ್ದರೆ, ನಿಮ್ಮ ಗ್ರಹಾಧಿಪತಿಯಾದ ಮಂಗಳನೂ ಸಹ ನಿಮಗೆ ಈಗ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ಗುರುವಿನ ಬಲ ನಿಮಗೆ ಮೊದಲೇ ಗೊತ್ತಿದ್ದು, ಗುರುಬಲದ ಈಗ ನಷ್ಟವಾಗಿ ಗುರುಬಲ ಇರುವುದಿಲ್ಲ. ಶುಕ್ರನು ಸಹ 6, 7ರಲ್ಲಿದ್ದು ಅಲ್ಲಿ ಶುಕ್ರನು ಸಹ ವಿರುದ್ಧವಾಗಿರ್ತಾನೆ. ಶನಿ ಮಹಾರಾಜರು ಪಂಚಮದಲ್ಲಿ ಇರುವಂಥದ್ದು, ರಾಹು ಅರ್ಧಾಷ್ಟಮ ಅಥವಾ 4ರ ಸ್ಥಾನದಲ್ಲಿ ಇರುವಂಥದ್ದು. ಇವೆಲ್ಲವೂ ನಿಮಗೆ ಒಂದು ಚಕ್ರವ್ಯೂಹವನ್ನು ಭೇದಿಸುವಂಥ ಅನುಭವಗಳು ಈ ಜೂನ್ ತಿಂಗಳಲ್ಲಿ ಅನುಭವ ಆಗ್ಬೋದು. ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುತ್ತೆ. ಎಲ್ಲವೂ ನೀವು ಹಿಂದೆ ಮಾಡಿ ನಿಮ್ಮ ಅನುಕೂಲವಾಗಿ ಇದ್ದದ್ದು ಈಗೆಲ್ಲ ಈಗ ಉಲ್ಟಾ ಆಗುವಂಥದ್ದು. ನಿಮ್ಮ ಪ್ರಯತ್ನಗಳಲ್ಲಿ ವಿಫಲತೆ, ಯಾವುದೇ ರೀತಿಯ ಕೆಲಸ ಕಾರ್ಯಗಳ ವಿಘ್ನಗಳು, ವಿಳಂಬ, ಅಡೆತಡೆಗಳು, ನಿಮ್ಮ ಮೇಲೆ ದೋಷಾರೋಪಗಳು ಅಥವಾ ಹಿಂದೆ ಮುಚ್ಚಿಟ್ಟಂಥ ಯಾವುದೇ ರಹಸ್ಯಗಳು ಈಗ ಬಹಿರಂಗ ಆಗುವಂಥದ್ದು, ಅಥವಾ ಹಿಂದೆ ಮಾಡಿದ ಯಾವುದೇ ಅಚಾತುರ್ಯದ ಅನ್ಯಾಯದ ಘಟನೆಗಳು ಈಗ ಮತ್ತೆ ಬೆಳಕಿಗೆ ಬರುವಂಥದ್ದು. ಇನ್ನು ಸರ್ಕಾರ ಅಥವಾ ರಾಜಕೀಯ ಮೂಲದ ಇರುವಂಥ ವೃಶ್ಚಿಕ ರಾಶಿಯವರಿಗೆ ಈಗ ಒಂದು ಕಠಿಣ ಸವಾಲುಗಳು, ಪರೀಕ್ಷೆಗಳು ಎದುರಾಗುವಂಥದ್ದು. ನಿಮ್ಮ ಸ್ವಜನರೇ ನಿಮಗೆ ವಿರುದ್ಧ ಆಗುವಂಥದ್ದು, ನಿಮ್ಮ ಒಂದು ಮಿತ್ರರೇ ನಿಮಗೆ ವಿರುದ್ಧ ಆಗುವಂಥದ್ದು, ಅಥವಾ ನಿಮ್ಮ ಬಂಧುಗಳೇ ನಿಮ್ಮ ವಿರುದ್ಧ ಸಂಚು ಮಾಡುವಂಥದ್ದು. ನಂಬಿದವರಿಂದ ತಗಾದೆ ಅಂತ ಬಂದಿದೆ. ರೋಗ, ಶತ್ರು, ಋಣಬಾಧೆ, ನಂಬಿದವರಿಂದಲೇ ತಗಾದೆ ಎಂಬಂಥ ವಾಕ್ಯ ನಿಮಗೆ ಈ ತಿಂಗಳಲ್ಲಿ ಬಂದಿದೆ. ಹಾಗಾಗಿ ಅಲ್ಲಿ ಆರೋಗ್ಯಕ್ಕೂ ತೊಂದರೆ ಇದೆ, ಜೊತೆಗೆ ಶತ್ರು ಪೀಡೆನೂ ಹೆಚ್ಚಾಗುತ್ತೆ, ಸಾಲ ಬಾಧೆನೂ ಹೆಚ್ಚಳಾಗುತ್ತೆ, ಜೊತೆಗೆ ನಿಮ್ಮ ನಂಬಿದಂತಹ ಜನರಿಂದಲೇ ಮೋಸ ಹೋಗುವಂತಹ ಸಾಧ್ಯತೆ ಬರ್ತದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಜೂನ್ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಹಿಂದೆ ಎಲ್ಲ ನಿಮ್ಮ ಪರವಾಗಿ ಆದಂಥ ವಿಚಾರಗಳು ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗ್ಬೋದು. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಮೂಲದ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ನಿಮಗೆ ಹಿನ್ನಡೆ ಆಗುವಂಥದ್ದು, ಅಥವಾ ಯಾವುದೇ ರೀತಿಯಲ್ಲಿ ಒಂದು ರೀತಿಯ ನಿಮಗೆ ಕಾನೂನು ಸಮರದಲ್ಲಿ ಸಹ ನಿಮಗೆ ಅಲ್ಲಿ ಸೋಲು ಉಂಟಾಗುವಂಥದ್ದು, ನಿಮ್ಮ ವಿರುದ್ಧವಾದ ಏನಾದರೂ ಕೇಸುಗಳು ದಾಖಲಾಗುವಂಥ ಸಾಧ್ಯತೆ ಇವೆಲ್ಲ ಬರ್ತದೆ. ಇನ್ನು ಆರೋಗ್ಯದಲ್ಲಿ ಹಾಗೆ ಹಿಂದೆ ಇದ್ದಂಥ ಅನಾರೋಗ್ಯದ ಸಮಸ್ಯೆಗಳು ಮತ್ತೆ ಮರುಕಳಿಸೋದು. ಇನ್ನು ಕೆಲವರಿಗೆ ಹೊಸದಾಗಿ ರೋಗಗಳು, ಅನಾರೋಗ್ಯಗಳು ತಲೆದೋರ್ಬೋದು. BP, ಶುಗರು, ಆರೋಗ್ಯ, ಹಾರ್ಟ್ ಪ್ರಾಬ್ಲಮ್ಮು, ಅಸ್ತಮ, ಅಲರ್ಜಿ ಎಲ್ಲ ಇದ್ದವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಅವೆಲ್ಲವೂ ಈಗ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಅಲ್ಲದೆ ಕೆಲವರಿಗೆ ಈ ಅಪಘಾತಗಳ ಸಾಧ್ಯತೆ ಸಹ ಕಂಡು ಬರುತ್ತೆ. ಯಾಕಂದರೆ ರವಿಯ ವೈರುಧ್ಯ ನಿಮಗೆ 15ರಿಂದ ರವಿ ಮತ್ತು ಮಂಗಳನ ವೈರುಧ್ಯ ಇರುವ ಕಾರಣ, ಅಲ್ಲಿ ಗುರುವು ಸಹ ಅಷ್ಟಮದ ಒಂದು ಇರುವ ಕಾರಣ, ಇಲ್ಲದೆ ರಾಹು ಅರ್ಧಾಷ್ಟಮದಲ್ಲಿಯೂ ಇರುವ ಕಾರಣ ಆರೋಗ್ಯದಲ್ಲೂ ಮತ್ತಲ್ಲದೆ ಅಪಘಾತಗಳ ಸಾಧ್ಯತೆ, ವಾಹನ ಅವಘಡಗಳು, ಆರೋಗ್ಯದಲ್ಲಿ ಗಂಭೀರವಾದ ತೊಂದರೆಗಳು ಬರುವಂಥದ್ದು, ಆಸ್ಪತ್ರೆ ಖರ್ಚುಗಳು, ಆಪರೇಷನ್ ಅಥವಾ ಸರ್ಜರಿ ಆಗುವಂಥ ಸಾಧ್ಯತೆ ಇವೆಲ್ಲವೂ ಏಕಕಾಲದಲ್ಲಿ ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಅಲ್ಲಿ ಹಣಕಾಸಿನ ಹರಿವು ನಿಧಾನ ಆಗುತ್ತೆ, ಜೊತೆಗೆ ಆಗಬೇಕಂದ ಆದಾಯಕ್ಕೂ ಕೊರತೆ ಆಗುತ್ತೆ, ಜೊತೆಗೆ ಆರೋಗ್ಯದ ಏರುಪೇರು, ಆಸ್ಪತ್ರೆ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಇವೆಲ್ಲವೂ ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಎಲ್ಲ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ, ಅಥವಾ ಅಪರಿಚಿತರಲ್ಲಿ ಏನಾದರೂ ನೀವು ಡೀಲ್ಗಳನ್ನು ಮಾಡಿಕೊಳ್ಳೋಕೆ ಎಚ್ಚರಿಕೆ ಬೇಕು. ಯಾವುದೇ ವಿವಾದದಲ್ಲಿ, ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಗಂಭೀರವಾಗಿ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಈ ಕಾನೂನಿಗೆ ವಿರುದ್ಧವಾಗಿದ್ದು, ಅಥವಾ ಯಾವುದೇ ರೀತಿಯ ಒಂದು ರೂಲ್ಸ್ ಬ್ರೇಕ್ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಅನೈತಿಕವಾದ ವಿಚಾರಗಳಿಗೆ ಕೈ ಹಾಕಿದರೆ ತಕ್ಷಣವಾಗಿ ನೀವು ಸಿಲುಕಿಕೊಂಡು ನಿಮ್ಮ ಮೇಲೆ ಕ್ರಮಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಬಂಧನ ಆಗುವಂಥ ಸಾಧ್ಯತೆ ಸಹ ಕಂಡುಬರುತ್ತೆ. ಹಾಗಾಗಿ ಇವೆಲ್ಲವೂ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳುವಂಥ ಸಾಧ್ಯತೆ ಈ ವೃಶ್ಚಿಕ ರಾಶಿಯವರಿಗೆ ಕಂಡುಬರುತ್ತೆ. ಜೊತೆಗೆ ಈ ವ್ಯಾಪಾರ, ಉದ್ಯಮ ಇತ್ಯಾದಿ ಮಾಡೋರು ಸಹ ಹೆಚ್ಚಿನ ಸಾಲಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಆಗಲೇ ಅಲ್ಲಿ ಬಂದಿದೆ
ರೋಗ ಶತ್ರು ಋಣಬಾಧೆ ಅಂತ ಆ ಸಾಲ ನಿಮಗೆ ಶೂಲ ಆಗ್ಬೋದು, ಅಥವಾ ಹಿಂದಿನ ಸಾಲ ತೀರಲಿಕ್ಕೆ ಇನ್ನೊಂದು ಹೊಸ ಸಾಲ ಮಾಡೋದು, ಇವೆಲ್ಲ ಮಾಡುವಂಥದ್ದು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡುವಾಗ, ಹೂಡಿಕೆ ಮಾಡುವಾಗಲೂ ಎಚ್ಚರಿಕೆ ಹೆಜ್ಜೆ. ಅಲ್ಲಿ ನೀವು ಲಕ್ಷಾಂತರ ಕೋಟ್ಯಾಂತರ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಸಹ ಇರುತ್ತೆ. ಅಲ್ಲಿ ಶುಕ್ರನು ಸಹ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗೇ ಇರ್ತಾನೆ. ಹಾಗಾಗಿ ಶುಕ್ರನ ಅನುಗ್ರಹ ಸಹ ಇರೋದಿಲ್ಲ. ಹಾಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಸಂಕೀರ್ಣವಾದ ಗ್ರಹಸ್ಥಿತಿ ವೃಶ್ಚಿಕ ರಾಶಿಯಾಗಿ ಇರುತ್ತೆ. ತನು ಮನ ಧನದ ಎಚ್ಚರಿಕೆ ಖಂಡಿತ ನೀವು ಜೂನ್ ತಿಂಗಳಲ್ಲಿ ವಹಿಸ್ಕೋಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ಮಟ್ಟಿಗೆ ಬುಧನ ಅನುಕೂಲ 6ರಿಂದ 22ವರೆಗಷ್ಟೇ ಬುಧನು ನಿಮಗೆ ಅನುಕೂಲವಾಗಿದ್ದು, ಕೆಲವೊಂದು ವಿಚಾರಗಳಿಗೆ ಸ್ವಲ್ಪ ಆರೋಗ್ಯಕ್ಕೆ, ಹಣಕಾಸಿಗೆ ಸ್ವಲ್ಪ ಮಟ್ಟಿಗೆ ಪ್ಯಾಚ್ ವರ್ಕ್ಗಳನ್ನು ಅಂದರೆ ಸ್ವಲ್ಪ ಮಟ್ಟಿಗೆ ಸಹಾಯಗಳು ಆಗ್ಬೋದು. ಅದರ ಹೊರತು ಹೆಚ್ಚಿನ ಏನು ನಿಮಗೆ ಬುಧನಿಂದ ದೊಡ್ಡ ಮಟ್ಟದ ಅನುಕೂಲಗಳು ಆಗೋದಿಲ್ಲ. ಕೇತುವಿನ ಬೆಂಬಲ ನಿಮಗೆ ಇರೋದರ ಕಾರಣ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ಇನ್ನಿತರರಿಂದ, ಮೂರನೇ ವ್ಯಕ್ತಿಗಳಿಂದ, ಅಂದರೆ ನಿಮಗೆ ಅಪರಿಚಿತರಿಂದಲೇ ಕೆಲವೊಮ್ಮೆ ಲಾಭಗಳು ಆಗ್ಬೋದು. ಆಕಸ್ಮಿಕವಾಗಿ ಏನಾದರೂ ಒಂದು ನಿಮಗೆ ಅದೃಷ್ಟ ಕುಲಾಯಿಸುವುದು, ಈ ರೀತಿಯೆಲ್ಲ ಸ್ವಲ್ಪ ಸಾಧ್ಯತೆ ಇರುತ್ತೆ. ಜೊತೆಗೆ ಕೆಲವೊಮ್ಮೆ ನಿಮಗೆ ಯಾವುದೇ ಒಂದು ದೀರ್ಘಕಾಲದ ಹಳೆಯ ಮಿತ್ರರಿಂದ ಏನಾದರೂ ಗಿಫ್ಟ್ಗಳು, ಕೊಡುಗೆಗಳು, ಕಾಣಿಕೆ ಸಹ ಎಲ್ಲ ಹಳೆಯ ಮಿತ್ರರಿಂದ ಸಿಗ್ಬೋದಾಗಿದೆ. ಇವೆಲ್ಲ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳಿಗೆ ಈ ಗಾಯಗಳಿಗೆ ಮುಲಾಮು ಹಚ್ಚು ಅಂತ ಹೇಳಿದ್ರೆ, ಆ ರೀತಿ ಬುಧ ಮತ್ತು ಕೇತುಗಳಿಂದ ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ಗಳು ಒಂದಷ್ಟು ಒಳ್ಳೆಯದಾಗುತ್ತೆ ಹೊರತು ಹೆಚ್ಚಿನ ಏನು ನಿಮಗೆ ಲಾಭ ಆದಾಯಗಳು ಈ ಜೂನಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಇವೆಲ್ಲನ ಗಮನದಲ್ಲಿಟ್ಕೋಬೇಕು. ಇನ್ನು ಚಂದ್ರನ ಬೆಂಬಲ ನಿಮಗೆ 16 ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗಲಿದೆ. ಆ ಒಂದು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಗಮನಿಸಿಕೊಂಡು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಜೂನ್ 1 ನಿಮಗೆ ಅಷ್ಟು ಚಂದ್ರನ ಬೆಂಬಲ ಇರುವುದಿಲ್ಲ. 1ರಂದು ನಿಮಗೆ ಖರ್ಚುಗಳ ಸಾಧ್ಯತೆ, ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು, ಭಯ ಆವರಿಸುವಂಥ ಸಾಧ್ಯತೆ. 2, 3ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ. 2, 3, 4, 5 ಅಲ್ಲಿ ಆ 4 ದಿನಗಳಲ್ಲಿ ಚಂದ್ರ ನಿಮಗೆ ಅನುಕೂಲವಾಗಿ ಕರ್ಮ ಮತ್ತು ಲಾಭದಲ್ಲಿರೋ ಕಾರಣ 2ರಿಂದ 5ರವರೆಗೆ ನೀವು ಆ 4 ದಿನಗಳ ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ ಮಾಡೋದು, ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡುವಂಥದ್ದು ಈ 4 ದಿನಗಳು ನಿಮಗೆ ಚಂದ್ರನ ಒಂದು ದಯದಿಂದ ಯಶಸ್ಸಾಗುತ್ತೆ. ಆ ಬಳಿಕ 7, 8 ಅಷ್ಟು ಉತ್ತಮ ಇಲ್ಲ. 7, 8ರಲ್ಲಿ ಕಷ್ಟ, ನಷ್ಟ ಮತ್ತು ವಿರುದ್ಧವಾದ ಘಟನೆ ಕಲಹಗಳು ಆಗ್ಬೋದು. 9, 10, 11 ಮತ್ತೊಮ್ಮೆ ನಿಮಗೆ ಚಂದ್ರನು ಅನುಕೂಲವಾಗಿ ಬಂದಿದ್ದಾನೆ. ನಿಮ್ಮ ಜನ್ಮರಾಶಿಗೆ ಬಂದ ಚಂದ್ರನು ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಟ್ಟಿದ್ದಾನೆ. ಹಾಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ದಿನಗಳನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ 12, 13 ಅಷ್ಟೇನು ಉತ್ತಮವಾದ ಫಲಿತಾಂಶಗಳು ಬಂದೋದಿಲ್ಲ. ಅಲ್ಲಿ ನಷ್ಟಗಳ ಸಾಧ್ಯತೆ, ಅನಾರೋಗ್ಯ ಸಾಧ್ಯತೆ ಕಂಡುಬರುತ್ತೆ. 14, 15 ನಿಮಗೆ ಉತ್ತಮವಾದ ಚಂದ್ರನ ಬೆಂಬಲ ಇರುತ್ತೆ. 14, 15ರಲ್ಲಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅಥವಾ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಲಿಕ್ಕೆ, ಕೊಡುಕೊಳ್ಳುವಂಥದ್ದು ಅಥವಾ ನಿಮ್ಮ ವ್ಯಾಪಾರ ವೃತ್ತಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಉತ್ತಮವಾದ ದಿನ. ಕೌಟುಂಬಿಕವಾಗಿಯೂ ಆರೋಗ್ಯವಾಗಿಯೂ ಉತ್ತಮವಾಗಿರುವಂಥ ದಿನ 14, 15. 16, 17, 18 ಮತ್ತೊಮ್ಮೆ ನಿಮಗೆ ವಿರುದ್ಧವಾದ ಪರಿಣಾಮ ಚಂದ್ರನಿಂದ ಬರಲಿದೆ. ಹಾಗಾಗಿ ಅಲ್ಲಿ ಕಲಹ, ವಾಗ್ವಾದಗಳು ಆಗುತ್ತವೆ, ಮಾತಿನ ಚಕಮಕಿಗಳು ಆಗುತ್ತವೆ, ವ್ಯಾಪಾರ ವೃತ್ತಿಯಲ್ಲಿ ಹಿನ್ನಡೆ ಆಗ್ಬೋದು. ಜೊತೆಗೆ ನಂಬಿದವರಿಂದ ನಿಮಗೆ ಮೋಸ ಆಗುವಂಥದ್ದು ಅಥವಾ ಮಿತ್ರರೇ ಈಗ ಶತ್ರುಗಳಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇರುತ್ತೆ 16, 17, 18ರಲ್ಲಿ. 19, 20 ಅಷ್ಟು ಉತ್ತಮವಾಗಿ ಬಂದಿಲ್ಲ. ಅಲ್ಲಿನೂ ಹಾಗೆ ನಿಮಗೆ ಕಿರಿಯರಲ್ಲಿ ವಿರೋಧ, ಕಿರಿಯರಿಂದ ಅವಮಾನ, ಕಿರಿಯರ ಜೊತೆಗೆ ವಾಗ್ವಾದ ಅಥವಾ ಕಿರಿಯರು ನಿಮ್ಮ ವಿರುದ್ಧ ದೂರನ್ನು ದಾಖಲಿಸಿ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಬರುತ್ತೆ 19, 20ರಲ್ಲಿ. 21, 22, 23, 24 ನಿರಂತರವಾಗಿ 4 ದಿನಗಳಲ್ಲಿ ಚಂದ್ರನ ಬೆಂಬಲ ಬರಲಿದೆ. 21ರಿಂದ 24ರವರೆಗೂ ಚಂದ್ರನು ನಿಮಗೆ ಅನುಕೂಲವಾಗಿದ್ದು ಅಲ್ಲಿ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಲಿದ್ದಾನೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ 4 ದಿನಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಒಪ್ಪಂದ, ಸಹಿ ಮಾಡೋದು, ಭೇಟಿಯಾಗುವಂಥದ್ದು ಅಥವಾ ಪ್ರಯತ್ನಗಳಿಗೆ ಸಫಲತೆ ಖಂಡಿತ ಇದೆ. ಆರೋಗ್ಯ, ಹಣಕಾಸು ಎಲ್ಲ ಉತ್ತಮ ಇರುವಂಥ ದಿನ 21ರಿಂದ 24. 25, 26 ವಿರುದ್ಧವಾದ ಪರಿಣಾಮ, ಅಂದುಕೊಂಡಂಥ ಕೆಲಸಗಳಲ್ಲಿ ಎಲ್ಲ ಉಲ್ಟಾ ಹೊಡೆಯುವಂಥದ್ದು. ಕಿರಿಯರು, ಹಿರಿಯರು ಇಬ್ಬರಲ್ಲೂ ನಿಮಗೆ ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯ ಬರುವಂಥದ್ದು. ವೃತ್ತಿಯಲ್ಲೂ ಉದ್ಯೋಗದಲ್ಲೂ ಹಿನ್ನಡೆ ಆಗುವಂಥದ್ದು. ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರುವಂಥದ್ದೆಲ್ಲ ಇರುತ್ತೆ. ಇನ್ನು 27, 28 ಅಷ್ಟು ಉತ್ತಮವಾಗಿಲ್ಲ. ಖರ್ಚುಗಳು ಜಾಸ್ತಿ ಆಗುತ್ತೆ. ಹಣಕಾಸಿನ ಕೊರತೆ, ಸಾಲ ಮಾಡುವಂಥ ಪ್ರಮೇಯ ಅಥವಾ ಸಾಲಗಾರರ ಕಾಟ, ಕಿರುಕುಳಗಳು ಹೆಚ್ಚಳ ಆಗುತ್ತೆ 27, 28ರಲ್ಲಿ. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಅನೇಕ ರೀತಿಯ ಲಾಭ, ಜಯ, ಸುಖಗಳಾಗುತ್ತವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಪ್ರಗತಿ ಇರುವಂಥ ದಿನ 29, 30. ಇವೆಲ್ಲವೂ ಚಂದ್ರನ ಬೆಂಬಲ ನಿಮಗೆ ಈ ಜೂನ್ ತಿಂಗಳಲ್ಲಿ ಯಾವ್ಯಾವ ದಿನಾಂಕಗಳಿದೆ ಅದನ್ನು ಗಮನದಲ್ಲಿಟ್ಕೊಂಡು, ಯಾಕಂದರೆ ನೀವು ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಕೋಬೇಕು. ನಿಮಗೆ ಚಂದ್ರನ ಹೊರತುಪಡಿಸಿ ಬೇರೆ ಗ್ರಹಗಳಿಂದ ಹೆಚ್ಚಿನ ಒಂದು ಉಪಯೋಗ ಈ ತಿಂಗಳಲ್ಲಿ ಆಗೋದಿಲ್ಲ. ಹಾಗಾಗಿ ಆಯಾ ದಿನಾಂಕಗಳನ್ನು ನೀವು ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೊಂಡು ಇತರ 6 ಅಥವಾ 7 ಗ್ರಹಗಳನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಅಂತಹ ಒಂದು ವಿರುದ್ಧದ ಸ್ಥಿತಿಯಲ್ಲಿರುವಾಗ ನಮಗೆ ಒಂದು ಆಶಾ ಕಿರಣ ಅಂದರೆ ಚಂದ್ರನೇ ಆಗಿದ್ದಾನೆ. ಹಾಗಾಗಿ ಚಂದ್ರನಿಂದ, ಬುಧನಿಂದ ಅಥವಾ ಕೇತುವಿನಿಂದ ಸಿಗಬಹುದಾದ ಉತ್ತಮ ಫಲಿತಾಂಶವನ್ನು ಸಾಬೀತುಪಡಿಸಿಕೊಳ್ಬೇಕಾಗತ್ತೆ. ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣದ ವಿಚಾರಕ್ಕೆ ಬಂದಾಗ ತಿಂಗಳು ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಕೇತುವಿನ ಸಂಕೇತ ಅಷ್ಟೇ, ಕೇತು ಅಷ್ಟೇ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆಸರೆ ಆಗುವಂಥದ್ದು. ಹಾಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಅಲ್ಲಿ ವಿಶೇಷವಾಗಿ ಈ 6ನೇ ತಾರೀಕಿಂದ 22ರವರೆಗೆ, ಜೂನ್ 6ರಿಂದ 22ರ ಅವಧಿಯಲ್ಲಿ ಬುಧನ ಅನುಗ್ರಹ ಇರುತ್ತೆ. ಆ ಅವಧಿಯಲ್ಲಿ ಪ್ರೀನತ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು.
ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಮಧ್ಯೆ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ 16 ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಜೂನ್ ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ಒಂದು ಗ್ರಹಗಳ ಒಂದು ಸಂಪೂರ್ಣವಾದ ಸನ್ನಿವೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಣೆ ಹೇಳಿದ್ದೇನೆ. ಇಲ್ಲಿ ಗ್ರಹದ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಇವರ ವೈರುಧ್ಯವನ್ನು ಯಾವ ರೀತಿ ನೀವು ಎದುರಿಸಬೇಕಂದ್ರೆ ಭಕ್ತಿ ಮಾರ್ಗದ ಮೂಲಕ ಮಾಡುವಂಥದ್ದು. ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಥವಾ ಈ ಗಣೇಶನ ಭಕ್ತಿ, ಸುಬ್ರಹ್ಮಣ್ಯನ ಭಕ್ತಿ, ಶಿವ ಪಾರ್ವತಿಯರ ಅಥವಾ ದೇವಿ ಅಮ್ಮನವರ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ, ನರಸಿಂಹ ಸ್ವಾಮಿ, ಕಾಲಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಸ್ಥಳೀಯವಾಗಿ ಇರುವಂಥ ದೇವತೆಗಳ ಭಕ್ತಿ ಮಾಡಿ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಭರ ಸ್ತೋತ್ರ, ನವಗ್ರಹಗಳ ಆಲಯಗಳ ಸಂದರ್ಶನ ಮಾಡಿ ಅಲ್ಲಿ ಸೇವೆ ಸಲ್ಲಿಸುವಂಥದ್ದು, ಅಲ್ಲಿ ದೀಪಗಳನ್ನು ಬೆಳಗಿಸುವಂಥದ್ದು, ಅದು ದೀಪಾರಾಧನೆಗೆ ಎಣ್ಣೆಯನ್ನು ಅರ್ಪಣೆ ಮಾಡುವಂಥದ್ದು, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಮಾರ್ಗವನ್ನು ಅನುಸರಿಸಿಕೊಂಡು ನಿಮಗೆ ಇರತಕ್ಕಂಥ ಈ ಸಪ್ತಗ್ರಹಗಳ ಒಂದು ವೈರುಧ್ಯವನ್ನು ನೀವು ಖಂಡಿತವಾಗಿ ಅದನ್ನು ದೋಷಗಳನ್ನು ಕಡಿಮೆ ಮಾಡ್ಕೋಬೋದು. ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿ ಇದ್ದುಕೊಂಡು ಇದ್ದಂತಹ ಒಂದು ಈ ಗ್ರಹಗಳ ಬೆಂಬಲವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾಹಿನಿ ನಿರಂತರ ವೀಕ್ಷಿಸಿದ್ದಕ್ಕೆ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದೆ ನಿಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.